ಪ್ರಕಟಿಸಿರುವಂತಹ 4 ಕೃತಿಗಳ ಬಿಡುಗಡೆ ಕಾರ್ಯಕ್ರಮವು ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆಯಿತು. ಖ್ಯಾತ ಸಾಹಿತಿ ಬಿದರಹಳ್ಳಿ ನರಸಿಂಹಮೂರ್ತಿ ಅವರ ಅಕ್ಕ ಅನುಭವ ಗಂಗೆ ಕವನ ಸಂಕಲನ, ಕೆಸಿ ಶ್ರೀನಾಥ್ ಅವರ ಶಕ್ತಿ ನದಿ ಶರಾವತಿ ದೃಶ್ಯಕಾವ್ಯ, ಹೊನ್ನಾಡಿ ಚಂದ್ರಶೇಖರ್ ಅವರ ರಂಗರೂಪಗಳ ಕೃತಿ ಕಥಾನಾಟಕ ಹಾಗೂ ಎನ್ಆರ್ ಮಾಸೂರು ಅವರ ಕುರಿತ ಲೇಖನಗಳ ಸಂಪಾದಿತ ಕೃತಿ ರಂಗದೀಕ್ಷಿಕರು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಖ್ಯಾತ ವಿಮರ್ಶಕರಾದಂತಹ ಎಂಎಸ್ ಆಶಾದೇವಿ, ಲೇಖಕಿ ಗೀತಾ ವಸಂತ್, ಕಾದಂಬರಿಕಾರ ಡಾಕ್ಟರ್ ಗಜಾನನ ಶರ್ಮಾ ಅವರು ಕೃತಿಗಳನ್ನು ಬಿಡುಗಡೆ ಮಾಡಿದರು. ಅರವಿಂದ ಜಗದೀಶ್ ಸಾಗರ, ಡಾಕ್ಟರ್ ಸ್ಫೂರ್ತಿ ರಾವ್ ಅಂತಕರಣ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಖ್ಯಾತ ಸಂಗೀತಕಾರ ಡಾಕ್ಟರ್ ಕುಮಾರ್ ಕಣವಿ ಅವರಿಗೆ ಧಾರಿಣಿ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ನಂತರ ಅವರಿಂದ ವಚನ ಗಾಯನ ಕಾರ್ಯಕ್ರಮವೂ ನಡೆಯಿತು. ಸಾಲಿನ ಧಾರಿಣಿ ಪುರಸ್ಕಾರ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ದಯಮಾಡಿ ಆಸೀನರಾಗಬೇಕು. ಸಕಲ ಗೌರವಗಳೊಂದಿಗೆ ನಾವು ನಮ್ಮ ನಾದ ನದಿ ಸಂಸ್ಥೆ ಹೊನ್ನಾಳಿ ವತಿಯಿಂದ 2024ನೇ ಸಾಲಿನ ಧಾರಿಣಿ ಪುರಸ್ಕಾರ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನಲ್ಲಿ ತಂದೆ ಫಕೀರೇಶ ಕಣವಿ ಮತ್ತು ತಾಯಿ ಶ್ರೀಮತಿ ಶಾಂತಾ ಕಣವಿಯವರು ಇಬ್ಬರು ಕೂಡ ಗುಲ್ಬರ್ಗ ಆಕಾಶವಾಣಿ ಕಲಾವಿದರು. ಸಂಗೀತ ಶಿಕ್ಷಣವನ್ನು ಇವರ ತಂದೆ ಶ್ರೀ ಫಕೀರೇಶ್ ಕಣವಿಯಲ್ಲಿ ಪಡೆದ ನಂತರ ಸಂಗೀತ ವಿಷಯದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ಇವರ ತಂದೆ ಶ್ರೀ ಫಕೀರೇಶ್ ಕಣವಿಯವರು ಕೂಡ ಪ್ರಖ್ಯಾತ ಗಾಯಕರು. ಭಾಳ ವರ್ಷಗಳ ಹಿಂದೆ ನಮ್ಮ ನಾದ ನದಿಯ ಆಹ್ವಾನದ ಮೇರೆಗೆ ಹೊನ್ನಾಳಿಗೆ ಆಗಮಿಸಿ ಸಂಗೀತ ಸುಧೆಯನ್ನು ಹರಿಸಿದರು. ನಾಡಿನಲ್ಲಷ್ಟೇ ಅಲ್ಲದೆ ಹೊರನಾಡಿನಾದ್ಯಂತ ಶ್ರೀಯುತ ಕುಮಾರ್ ಕಣವಿಯವರು ನೀಡಿರುವ ಸಂಗೀತ ಪ್ರದರ್ಶನ ಹೀಗಿದೆ. ಅಖಿಲ ಭಾರತ ಶರಣ ಸಮ್ಮೇಳನ ಶ್ರೀಶೈಲ, ಒಂದು ರೀತಿಯಲ್ಲಿ ಕಷ್ಟ, ಇನ್ನೊಂದು ರೀತಿಯಲ್ಲಿ ಒಂದು ಸಣ್ಣ ಭರವಸೆಯನ್ನು ಅದು ಹುಟ್ಟಿಸುತ್ತೆ. ಘನವ ಕಂಡೆ ಎನ್ನುವ ಮೊದಲನೇ ಕವಿತೆನಲ್ಲೇ ಅಕ್ಕ ಎದುರಿಸಿದ ಸವಾಲುಗಳು ಎಂಥವು ಅನ್ನೋದರ ಸೂಚನೆಯನ್ನು ಬಿದರಳ್ಳಿ ನರಸಿಂಹಮೂರ್ತಿ ಸವಾಲನ್ನು ಅವಳು ಹೆಂಗೆ ಗೆದ್ಲು ಅಂತ. ಶೂನ್ಯ ಸಂಪಾದನೆಯ ಒಂದು ಸಂಪಾದನೆಯಲ್ಲಿ ಅವಳು ಹೇಳ್ತಾಳೆ, ಕಿನ್ನರಿ ಬೊಮ್ಮಯ್ಯ ಕೇಳಿದ ಪ್ರಶ್ನೆಗೆ, ನೀನು ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ ಹೇಳೋಳು ಯಾಕೆ ಕೂದಲಿಂದ ದೇಹವನ್ನು ಮುಚ್ಕೊಂಡಿದೀಯಾ ಅಂತ. ಅವಳು ಹೇಳ್ತಾಳೆ, ಅಣ್ಣಗಳಿರ ನಿಮಗೆ ಲಜ್ಜೆಯಾಗುವುದೆಂದು ಅಂತ ಹೇಳ್ತಾಳು. ಅದು ಎಂಥ ತಪ್ರಾಕಿ ಎಂಥ ಮಾತು ಅಕ್ಕ ಹೇಳ್ತಾ ಇರೋದು ಅಂತಂದರೆ, ಅದು ಗಂಡಿನ ಸಂವೇದನೆ ಮತ್ತು ಹೆಣ್ಣಿನ ಸಂವೇದನೆ ಆ ಎರಡಕ್ಕೂ ಇರುವ ಭೂಮಿ ಆಕಾಶಗಳ ವ್ಯತ್ಯಾಸವನ್ನು ಹೇಳುವಂತಹ ಮಾತು ಅದು. ಸಂಯಮ ಅನ್ನೋದು ಹೆಣ್ಣಿಗೆ ಸಾಧ್ಯವಾದ ಹಾಗೆ ಗಂಡಿಗೆ ಸಾಧ್ಯ ಆಗಲ್ಲ ಅನ್ನುವ ಒಂದು ಮಾತನ್ನು ಅವಳಲ್ಲಿ ಹೇಳ್ತಾಳೆ. ಆದರೆ ಇದರಿಂದ ನಮಗೆ ಸ್ಪಷ್ಟ ಆಗಬೇಕಾಗಿರುವ ಕೆಲವು ಸಂಗತಿಗಳಿದ್ದಾವೆ ಅಂತ ನನಗೆ ಅನಿಸುತ್ತೆ. ಗೀತಾ ವಸಂತ್ ಅವರು ಆ ಇಡೀ ಕೃತಿಯ ಅನುಭಾವಿಕ ನೆಲೆಯ ಬಗೆಗೆ ತುಂಬ ಒಳ್ಳೆಯ ಮಾತುಗಳನ್ನ ಆಡಿದ್ರು. ಬಟ್ ನನಗನ್ಸೋದು ಇವತ್ತಿನ ಸಂದರ್ಭದಲ್ಲಿ ಈ ಅನುಭವ ಗಂಗೆ, ಅಂತರಗಂಗೆ ಈ ಕೃತಿಯ ಬಗೆಗೆ ನಾವು ಅದರ ಸೋಷಿಯಲ್ ಫಿಲಾಸಫಿ ಇದೆಯಲ್ಲ, ಅದರ ಸಾಮಾಜಿಕ ಮೀಮಾಂಸೆ ಇದೆಯಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾದ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅಕ್ಕಮಹಾದೇವಿ ಬಗೆಗೆ ಸಾಮಾನ್ಯವಾಗಿ ಎಲ್ಲ ಕವಯಿತ್ರಿಯರು ಬರೆದಿರೋದನ್ನು ನಾವು ನೋಡಿದ್ದೀವಿ. ಎಲ್ಲರೂ ಬರೀತಾರೆ ಅಕ್ಕ 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 ಅಂತ. ನಾನೇ ಯಾವಾಗಲೂ ಒಂದು ವಿಮರ್ಶಾ ಲೇಖನಕ್ಕೆ ಅಕ್ಕಮಹಾದೇವಿಗೆ ಉತ್ತರಾಧಿಕಾರಿಯೇ ಇಲ್ಲ ಅಂಥೇಳಿ ಲೇಖಕಿಯರ ಸಂಘದವ್ರು ನನ್ನ ಮೇಲೆ ಜಗಳಕ್ಕೆ ಬಂದಿದ್ದರು. ಅಂದರೆ ಅಕ್ಕ ಅನ್ನೋದು ನಮಗೆ ಹೆಣ್ಮಕ್ಳಿಗೆ ಒಂದು ದಾರಿ, ಒಂದು ಮಾದರಿ, ಒಂದು ಆದರ್ಶ ಎಲ್ಲವೂ ಆಗಿದ್ದಾಳೆ. ಅಕ್ಕನನ್ನು ನಾವು ಒಳಗೊಳ್ಬೇಕು ಅನ್ನೋದು ನಮಗೆ ತುಂಬ ಸಹಜವಾಗಿ ಕಾಣುವ ಹಾಗೆ, ಅದಕ್ಕಿಂತ ತೀವ್ರವಾಗಿ ಗಂಡು ಅಕ್ಕನನ್ನು ಆವಾಹಿಸ್ಕೊಳ್ಬೇಕಲ್ವ ಅನ್ನುವ ಒಂದು ಬಹಳ ದೊಡ್ಡ ಸತ್ಯವನ್ನು ಬಿದರಳ್ಳಿ ನರಸಿಂಹಮೂರ್ತಿಯವರ ಕೃತಿ ಅನಾವರಣ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಅಕ್ಕ ಆ ಘನವನ್ನು ಹಿಡಿದಿದ್ದು ಅದು ಎಷ್ಟು ಕಷ್ಟದಾಗಿತ್ತು ಅನ್ನೋದನ್ನು ಆ ಮೊದಲನೇ ಪದ್ಯ ಹೇಳ್ತಾನೆ. ಅಕ್ಕನನ್ನು ಕುರಿತ ಅಂಚೆ ಅಥವಾ ಅಕ್ಕನೆಂಬ ಅನುಭವ ಗಂಗೆ ಅನ್ನುವ ಇತರ ಕವಿತೆಗಳಲ್ಲಿ ಅಕ್ಕ ಅನ್ನೋಳು ಹೇಗೆ ಆದ್ಲು ಅನ್ನೋದನ್ನು, ಮೇಕಿಂಗ್ ಆಫ್ ಅಕ್ಕನ ಪ್ರಾಸೆಸ್ಸನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಆದರೆ ನನಗೆ ಅದರ ಅನುಭವದ ನೆಲೆಯ ಜೊತೆಯಲ್ಲೇನೆ ಅವಳು ಈ ಲೋಕವನ್ನು ಎದುರಿಸಿದ ಕ್ರಮ ಇದೆಯಲ್ಲ, ಹಾಗೆ ಲೋಕವನ್ನು ಎದುರಿಸುವ ಹೊತ್ತಿನಲ್ಲಿ ಪ್ರತಿ ಗಳಿಗೆಯೂ ಅವಳಿಗೆ ಸವಾಲು ಒಡ್ಡಿದ ಗಂಡು ಇದಾನಲ್ಲ, ಆ ಗಂಡು ಅನ್ನುವ ಆ ಪುರುಷ ಪ್ರಜ್ಞೆ ಇದೆಯಲ್ಲ, ಆ ಪುರುಷ ಪ್ರಜ್ಞೆಯನ್ನು ಅವಳು ಹೇಗೆ ಗೆದ್ಲು ಅನ್ನೋದನ್ನು ತುಂಬ ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು
ಪುರುಷರಲ್ವಾ ಗಂಡಸರಲ್ವಾ ಅನ್ನುವ ಒಂದು ಧ್ವನಿಯನ್ನು ನಾನು ಈ ಕೃತಿಯಲ್ಲಿ ಕಂಡುಕೊಳ್ತಾ ಇದ್ದೀನಿ. ನೀವು ಇದನ್ನು ಓವರ್ ರೀಡಿಂಗ್ ಅಂತ ಕರೀರಿ ಅಥವಾ ಸೋಷಿಯಲ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಅಂತ ಕರೀರಿ, ನೀವು ಏನು ಬೇಕಾದರೂ ಕರೀರಿ, ನನಗೇನು ಚಿಂತೆ ಇಲ್ಲ. ಸದ್ಯಕ್ಕೆ ನಾನು ಆ ಕೃತಿಯ ಎಸ್ಥೆಟಿಕ್ಸನ್ನು ಪಕ್ಕಕ್ಕಿಟ್ಟು ಇವತ್ತು ಹೆಣ್ಣಿನ ಸಂವೇದನೆ ಅನ್ನೋದನ್ನು ಅಕ್ಕನ ಮೂಲಕ ಇಡೀ ಲೋಕ ಈ ಗಂಡಾಳಿಕೆ ತನ್ನೊಳಗೆ ತಂದ್ಕೊಳ್ಬೇಕಾಗಿರೋದು ಈ ಹೊತ್ತಿನ ತುರ್ತಲ್ವಾ ಅನ್ನೋದನ್ನು ಈ ಕೃತಿಯ ಮೂಲಕ ನಾವು ಕಂಡ್ಕೋಬೇಕಲ್ವಾ ಅಂತ ಅನಿಸುತ್ತೆ. ಎಷ್ಟೇ ಡಿಸ್ಟರ್ಬ್ ಆಗಿದ್ದಾಗಲೂ ಈ ಕೃತಿಯನ್ನು ಇನ್ನೊಂದು ಸಲ ಇವತ್ತು ಬರೋವಾಗ ಓದ್ತಾ ಇದ್ದಾಗ ನನಗನ್ಸಿದ್ದೇನು ಅಂದರೆ, ನಾವು ಪೂರ್ತಿ ನಿರಾಶರಾಗೋದಕ್ಕಾಗಲಿ ಸಿನಿಕರಾಗೋದಕ್ಕಾಗಲಿ ಕಾರಣ ಇಲ್ಲ ಅನ್ನೋದನ್ನು ಇಂಥ ಕೃತಿಗಳು ತೋರಿಸ್ತಾವಲ್ವಾ ಅಂತ ನನಗೆ ಅನ್ನಿಸ್ತು. ಯಾಕೆ ನನಗದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ ಅಂತಂದರೆ, ನಾವು ಹೆಣ್ಮಕ್ಳು ಅಕ್ಕನನ್ನು ಬೆನ್ನು ಹತ್ತೋದಕ್ಕೂ ಗಂಡು ಅಕ್ಕನನ್ನು ಬೆನ್ನು ಹತ್ತೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗೆ ನೋಡಿದ್ರೆ ಸ್ವಲ್ಪ ನಾಟಕೀಯವಾಗಿ ಹೇಳಬೇಕು ಅಂದರೆ, ಇವತ್ತಿನ ಈ ಇಡೀ 4 ಕೃತಿಗಳೇನಿದ್ದಾವೆ, ಈ 4 ಕೃತಿಗಳು ಅನೇಕ ಬಗೆಯ ಅಡ್ಡಗೋಡೆಗಳನ್ನು ನಾವು ಈ ನಾಗರಿಕ ಸಮುದಾಯದಲ್ಲಿ ಏನು ಕಟ್ಕೊಂಡಿದ್ದೀವಲ್ಲ, ಆ ಅಡ್ಡಗೋಡೆಗಳನ್ನು ಒಡೆಯುವ ಒಂದು ಪ್ರಯತ್ನ ಅಂತ ನನಗೆ ಅನಿಸುತ್ತೆ. ಅಕ್ಕನೆಂಬ ಅನುಭವ ಗಂಗೆ ಇರಬಹುದು, ಅಥವಾ ರಂಗದೀಕ್ಷಿತ ಇರಬಹುದು, ಮತ್ತು ಶಕ್ತಿ ನದಿ ಶರಾವತಿ ಇರಬಹುದು. ಇವೆಲ್ಲವೂ ಕಥಾ ನಾಟಕದಲ್ಲಿ ಬರುವ ಆ ಭಾರ್ಗವಿ ಇದ್ದಾಳಲ್ಲ ಆ ಕಥೆ, ಮತ್ತು ಹಾಗೆ ಅವೆಲ್ಲವೂ ಏನನ್ನು ಹೇಳ್ತಾ ಇವೆ ಅಂತಂದರೆ, ಯಾವ ಮಾನವ ನಾಗರಿಕತೆಯ ಬಗೆಗೆ ನಾವು ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಹಡೆವೆಂಟಿನ ಥರ